ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ನಮ್ ಅಣ್ಣನ್ನ ನೋಡೋದಿಕ್ಕೆ ಹೆಣ್ಣಿನ ಕಡೆಯವರು ಬರ್ತಾ ಇದ್ದಾರೆ. ಅಂದ್ರೆ ಮನೆ ನೋಡೋ ಶಾಸ್ತ್ರ ಇರುತ್ತಲ್ಲ ಅದು. ನಾನು ನಮ್ಮನೆಯಿಂದ ಅಮ್ಮನ ಮನೆಗೆ ಬೇಗನೆ ಬರ್ಬೇಕಾಗಿತ್ತು, ಯಾಕಂದ್ರೆ ತುಂಬಾ ಲೇಟ್ ಆಗೋಗಿತ್ತು. ಸೊ ಹಾಗಾಗಿ ನಾನು ಏನು ವಿಡಿಯೋ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ. ನಾನ್ ಮನೆಗ್ ಬಂದ್ಮೇಲೆ ಅಪ್ಪ ನನ್ನನ್ನ ನಮ್ಮ ಚಿಕ್ಕಪ್ಪನ ಮನೆಗೆ ಕರ್ಕೊಂಡ್ ಹೋದ್ರು. ನಮ್ ಚಿಕ್ಕಪ್ಪನ ಮಗನ್ನ ಹೆಣ್ಣಿನ ಕಡೆಯವ್ರು ನೋಡೋದಿಕ್ಕೆ ಬರ್ತಾ ಇರೋದು. ಸೊ ಹುಡ್ಗಿನ ನೋಡಿದಾಯ್ತು, ಬಟ್ ಆದ್ರೆ ಮನೆನ ನೋಡೋದಿಕ್ಕೆ ಅಂತ ಬರ್ತಾರೆ ಗೊತ್ತಾ. ಈ ರೀತಿ ಶಾಸ್ತ್ರಗಳು ಇರುತ್ತೆ. ಹೆಣ್ಣಿನ ಮನೆ ನೋಡೋದಿಕ್ಕೆ ಗಂಡನ ಕಡೆಯವ್ರು ಹೋಗ್ತಾರೆ, ಅಂಡ್ ಗಂಡನ ಮನೆ ನೋಡೋದಿಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತಾರೆ. ಥ್ಯಾಂಕ್ ಯು. ಜ್ಯೂಸ್ ಮಾಡತ್ತೆ. ನಾನ್ ಹೀಗೆ ಜ್ಯೂಸ್ ಕುಡಿತಾ ಹೊರಗಡೆ ನಿಂತಿದ್ದೆ. ನನ್ಗ ಅವಾಗ ಗೊತ್ತಾಯ್ತು ಹುಡುಗಿ ಕಡೆಯವರು ಆಲ್ರೆಡಿ ಮನೆ ಒಳಗಡೆ ಇದ್ದಾರೆ ಅಂತ. ಹಾಗೆ ಜ್ಯೂಸ್ ಕುಡಿತಾ ನೋಡ್ತಾ ಇದ್ದೆ ಯಾರ್ಯಾರು ಬಂದಿದ್ದಾರೆ ಹುಡುಗಿ ಮನೆ ಕಡೆಯಿಂದ ಅಂತ ನೋಡ್ತಾ ಇದ್ವಿ ಎಲ್ಲಾರುನು. ಅಂಡ್ ಮನೆ ಒಳಗಡೆ ಎಂಟರ್ ಆದ ತಕ್ಷಣ ದೇವ್ರ ಮನೆ ಕಡೆ ಬಂದೆ ನಾನು. ಏನಕ್ಕೆ ಅಂತ ಹೇಳಿದ್ರೆ, ಈ ರೀತಿ ಗಂಡನ ಕಡೆ ಅಥವಾ ಹೆಣ್ಣಿನ ಕಡೆ ಮನೆ ನೋಡೋ ಶಾಸ್ತ್ರಗಳು ಇದ್ದಾಗ ಫಸ್ಟ್ ದೇವ್ರ ಮನೆ ಪೂಜೆ ಮಾಡ್ತಾರೆ, ಅಂದ್ರೆ ದೀಪ ಹಚ್ಚೋದು ಅದು ಮೇನ್ ಇರುತ್ತೆ. ಅಂಡ್ ನಮ್ಮ ಆಂಟಿ ಹೂವ ಕೊಟ್ಟಿದ್ರು, ಮಲ್ಗೆ ಹೂ ಮುಡ್ಕೊ ಅಂತ. ಸೊ ಹೂ ಮುಡ್ಕೊಳ್ತಾ ಇದ್ದೆ. ಅದು ಅಲ್ದೆ ನನ್ ಮಗ ಫುಲ್ ಎಲ್ಲಾರ್ ಜೊತೆ ಆಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದ. ನನ್ಗೆ ಅದೇ ಒಂದ್ ರೀತಿ ಖುಷಿ ಕೊಡ್ತು ಅಂತ ಹೇಳ್ಬೋದು. ಕೆಲವೊಬ್ರು ಮಕ್ಳು ಒಳ್ಕೊಂಡು ನಮ್ ಜೊತೆ ಇರ್ತಾರೆ, ಬಟ್ ಆದ್ರೆ ನನ್ ಮಗ ಆ ರೀತಿ ಇಲ್ಲ. ಎಲ್ಲಾರ ಜೊತೆನೂ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಅಂಡ್ ಇವಾಗ ನೀವೇ ನೋಡ್ತಾ ಇದ್ದೀರಾ, ಇದು ಹುಡುಗಿ ಕಡೆ ಮನೆಯವ್ರು ಏನ್ ಬಂದಿದ್ರು ಮನೆ ನೋಡೋದಿಕ್ಕೆ ಅಂತ. ಸೊ ಇವರೆಲ್ಲ ಹುಡುಗಿ ಕಡೆಯವರು. ಊಟಕ್ಕೆ ಅಂತ ಕೂರ್ಸಿದ್ವಿ. ಆವಾಗ ನಾನು ಒಂಚೂರು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ, ಅದನ್ನ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಾವನ್ ಮಗ ನನ್ಗೆ ರೇಗಿಸ್ತಾ ಇದ್ದ. ಅಂದ್ರೆ ಅವ್ರ ಮನೆಗೆ ಹೋಗಿದ್ದೆ ನಾನು ರೀಸೆಂಟ್ ಆಗಿ, ಫಂಕ್ಷನ್ ಇತ್ತು ಅಂತ ಹೇಳಿ. ಅದ್ರ ವ್ಲಾಗ್ ನ ನೋಡ್ಕೊಂಡು ಏನಕ್ಕ ಹಿಂಗ್ ಮಾಡಿದ್ಯಾ, ಏನಕ್ಕ ಈ ರೀತಿ ತೋರ್ಸಿದ್ಯಾ ನನ್ನನ್ನ ಅನ್ಕೊಂಡೆಲ್ಲ ವಿಡಿಯೋ ನೋಡ್ಕೊಂಡ್ ನನ್ಗೆ ರೇಗಿಸ್ತಾ ಇದ್ದ. ಸೊ ಹಂಗೇನೆ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ. ಎಲ್ಲ ಊಟಕ್ಕೆ ಕೂತಿದ್ರಲ್ವಾ ಹೆಣ್ಣಿನ ಕಡೆಯವರು. ಇನ್ನ ನಮ್ಗೆ ಗಂಡನ ಕಡೆಯವ್ರಿಗೆ ಏನ್ ಮಾಡಕ್ ಕೆಲ್ಸ ಇರುತ್ತೆ. ಸೊ ನಾವೆಲ್ಲ ಹೆಣ್ಮಕ್ಳು ಹಾಲಲ್ಲಿ ಕೂತ್ಕೊಂಡು ಅದು ಇದು ಡಿಸ್ಕಷನ್ ಮಾಡ್ತಾ ಇದ್ವಿ. ಮದ್ವೆ ಯಾವ ರೀತಿ ಮಾಡೋದು, ಎಂಗೇಜ್ಮೆಂಟ್ ಯಾವ ರೀತಿ ಮಾಡೋದು, ಯಾವ ಸೀರೆ ತಗೊಳ್ಳೋದು ಏನು ಅಂತ ಹೇಳಿ, ಇದೆಲ್ಲ ಇದ್ದೇ ಇರುತ್ತಲ್ವಾ ಹೆಣ್ಮಕ್ಳು ಅಂದ್ಮೇಲೆ. ಅವಳು ಮೊದ್ಲು ನಂಗೆ ಗೊತ್ತಾ ಇಲ್ಲ ಅಲ್ವಾ ಇವಾಗ. ಹಾಯ್ ಅನ್ನು. ಏನಾರ ಕಿತ್ಕೋ, ಅವಾಗ ಮಾಡ್ತಾಳೆ ಅಲ್ಲ. ಹುಡ್ಗಿ ಕಡೆಯವ್ರದ್ದು ಊಟ ಆದ್ಮೇಲೆ ನೆಕ್ಸ್ಟ್ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ. ಸೊ ಅವರೆಲ್ಲ ಹುಡುಗಿ ಕಡೆಯವರೆಲ್ಲ ಹಾಲಲ್ಲಿ ಕೂತ್ಕೊಂಡು ರೆಸ್ಟ್ ತಗೊಳ್ತಾ ಇದ್ರು. ಸೊ ನಾವ್ ಊಟಕ್ಕೆ ಅಂತ ಕೂತಿದ್ವಿ. ಒಂದ್ ರೀತಿ ಇದು ಎಂಗೇಜ್ಮೆಂಟ್ ಮಾಡೋ ತರ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ ಎಲ್ಲಾ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡಿದ್ವಿ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಏನಿಲ್ಲ. ನಮ್ಮ ಅಕ್ಕ ಒಬ್ಳು ಮಿಸ್ ಆಗಿದ್ಲು, ಅವಳಿಗೆ ಸ್ವಲ್ಪ ಕೆಲ್ಸ ಇತ್ತು ಅಂತ. ಸಾಕು ಬೇಕಂದ್ರೆ ಹಾಕಿಲ್ಲ ಅಂದ್ರೆ ಬೇಡ. ಮಾಮ ಚೆನ್ನಾಗಿದ್ದೀರಾ? ಹಾಯ್ ಮಾಡಿ. ಯಾರದು ವಿಡಿಯೋ ಮಾಡ್ತಿದ್ದೀನಿ. ಸಾಕು ಸಾಕು. ಪನ್ನೀರ್ ಇದ್ರದ್ದು ಬೇಡ, ಮಶ್ರೂಮ್ ಬಿರಿಯಾನಿ ಮಾಡೋರೆ. ಹಾ ಆಯ್ತು. ಉದ್ದ ಬೇಡ ನಂಗೆ, ಈ ತರನೇ. ನನ್ಗೇನ್ ಗೊತ್ತು. ಚೆನ್ನಾಯ್ತಾ ಊಟ? ಹೆಂಗೈತೆ ಊಟ? ಯಾಕೆ ಬಾವನ್ ಬಿಟ್ಬಿಟ್ಟು ಕೂತಿದ್ಯಾ? ತಿನ್ನು ತಿನ್ನು. ಮಮ್ಮ ಊಟ ಮಾಡಿ.
ಇದು ಲೋಟ ಚೆನ್ನಾಯ್ತಾ ಬಾವಾ? ಊಟ ಎಲ್ಲ ಆದ್ಮೇಲೆ ಇಬ್ರು ಮನೆ ಕಡೆಯವ್ರುನು ಒಂದು ಜಾಗದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಹೂ ಮುಡ್ಸೋ ಶಾಸ್ತ್ರ ಮತ್ತೆ ಎಂಗೇಜ್ಮೆಂಟ್ ಯಾವ ರೀತಿ ಮಾಡೋದು, ಸಪ್ರೇಟ್ ಆಗಿ ಮಾಡ್ಕೊಳ್ಳೋದಾ ಅಥವಾ ಎರಡು ಒಟ್ಟಿಗೆ ಮಾಡೋದಾ ಏನು ಅಂತ ಹೇಳಿ ಮಾತುಕತೆ ಎಲ್ಲ ಆದ್ಮೇಲೆ ಹೆಣ್ಣಿನ ಮನೆ ಕಡೆಯವರು ರಿಟರ್ನ್ ಅವ್ರು ಊರಿಗೆ ಅವ್ರು ಹೊರಟ್ರು. ಗ್ರೂಪ್ ಫೋಟೋಗೆ ಎಲ್ಲ ಒದ್ದಾಡ್ತವ್ರೆ ನಿಂತ್ಕೊಳಕ್ಕೆ. ನಿಂತ್ಕೊಂಡ್ರಾ? ಇವತ್ತಿನ ದಿನ ಮದರ್ಸ್ ಡೇ, ಹಾಗೆ ಮನೆ ನೋಡೋ ಶಾಸ್ತ್ರ ಕೂಡ ಇತ್ತು. ಸೊ ಎಲ್ಲ ಒಟ್ಟಿಗೆ ಸೇರಿದ್ವಿ ಅಲ್ವಾ ಅಂತ ಹೇಳಿ ಎಲ್ಲಾ ಹೆಣ್ಮಕ್ಳುನು ನಿಂತ್ಕೊಂಡು ಫೋಟೋ ತಗೋಸ್ಕೊಳ್ತಾ ಇದ್ವಿ. ಅಂಡ್ ಪಕ್ಕದಲ್ಲಿ ಎಲ್ಲಾ ಗಂಡ್ಮಕ್ಳುನು ಡಿಸ್ಕಸ್ ಮಾಡ್ತಾ ಇದ್ರು ಅವ್ರವ್ರದ್ದು ಏನೇನಿರುತ್ತೆ ಅದನ್ನೆಲ್ಲ. ಅಂಡ್ ಮದರ್ಸ್ ಡೇನ ನಾವ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಇದಾದ್ಮೇಲೆ ಏನೆಲ್ಲ ಆಯ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ, ತುಂಬಾ ಏಜ್ ಆಗಿದೆ. ಸೊ ಅದಕ್ಕೆ ನಮ್ಮ ಅಜ್ಜಿ ಜೊತೆ ಎಲ್ಲಾರು ನಿಂತ್ಕೊಂಡು ಫೋಟೋ ತಗೋಸ್ಕೊಳ್ತಾ ಇದ್ವಿ. ನಮ್ಮಮ್ಮ, ನಮ್ ಚಿನ್ನು ತುಂಬಾ ಬೇಜಾರಲ್ಲಿ ಇದ್ಲು. ನಮ್ಮ ಅಕ್ಕ ಮೇಕಪ್ಗೆ ಅಂತ ಹೇಳಿ ಅವಳು ಬೆಂಗಳೂರಿಗೆ ಹೋಗಿದ್ಲು, ಅವಳೊಬ್ಳು ಮಿಸ್ ಆಗಿದ್ಲು ಅಂತ ಹೇಳಿ ನಮ್ ಚಿನ್ನು ಸ್ವಲ್ಪ ಬೇಜಾರಲ್ಲಿ ಇದ್ಲು. ಸೊ ಏನು ಮಾಡಕ್ ಆಗಲ್ಲ, ಕೆಲವೊಂದ್ಸಲ ಎಲ್ಲಾ ಟೈಮಲ್ಲೂ ಅವೈಲೇಬಲ್ ಇರ್ಬೇಕು ಅಂತ ಏನಿಲ್ಲ. ಸೊ ಕೆಲ್ಸಗಳು ಇದ್ದಾಗ ಕೆಲಸ ಮಾಡ್ಕೊಬಿಡ್ಬೇಕಾಗತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ, ಮದರ್ಸ್ ಡೇ ವ್ಲಾಗ್ ಅಲ್ಲಿ. ಲವ್ ಯು ಆಲ್, ಬಾಯ್.